ನೀ ಯಾಕಮ್ಮ ನಿಮ್ಮ ಹಿರಿ ಮಗಳು ಅಂತ ತುಂಬಾ ಇಷ್ಟ ನಿಮಗೆ? ನಿಮ್ಗೆ ಯಾವಾಗ ಹೇಳಿದ್ದೆ ಅಂತ? ಮತ್ತೆ ಅವಳು ಬಂದ್ರೆ ನೋಡಿ, ನಾನು ರಾತ್ರಿ ಟೈಮ್ ಕೂತ್ಕೊಂಡಿದ್ರೆ ನನ್ನ ಜೊತೆ ಮಾತಾಡಕ್ ಬರಲ್ಲ. ಅದೇ ನಮ್ಮ ಅಕ್ಕಿದ್ರೆ ಕೆಲಸನೇ ಮಾಡಲ್ಲ, ಬರೀ ಮಾತು ಮಾತು ಮಾತು. ಎಲ್ಲ ಇವಳು ಅವ್ವ ಮಾಡ್ತಾಳೆ, ನಮ್ಮ ಅವ್ವನೇ ಮಾಡೋದು. ಅವಳ್ದು ಯಾವುದೋ ಇನ್ಸ್ಟಾಗ್ರಾಮಲ್ಲಿ ಯಾವ್ದು ಹಾಕಿದ್ರೂ ಎಲ್ಲ ಒಂದು 50,000 90,000 1 ಲಕ್ಷ ಓಡ್ತಾ ಇತ್ತು. ಅದ್ರಲ್ಲಿ ನಮ್ದು ಗ್ರೂಪ್ ರೇಷದ್ ಹಾಕ್ಬಿಟ್ಟಿದ್ದಾಳೆ. ಇದು ಹಾಕಿದಳೆ, ಅದು ಲೈಕ್ಸ್ ಎಷ್ಟು ಬಂದಿದೆ? 13,000 ಬಂದಿದೆ. ಅದಕ್ಕೆ ದಿನ ಯಾವ ಗ್ರೂಪ್ ರೇಷ ಮಾಡ್ಕೊ ಕೂತ್ಕೊಳ್ಳಿ ಅಂತ ಹೇಳ್ತಿದ್ದಾಳೆ ನಮ್ಮ ಅಕ್ಕ. ಎಲ್ಲೆಲ್ಲಿಂದ ಎಲ್ಲೆಲ್ಲಿ ಪಾಸ್ ಆಗ್ತಾ ಇದೆ ನೋಡಿ. ಹಾ, ಅವರೇ ನೇರವಾಗಿ ಬಂದ್ಬಿಟ್ಟು ಅಜ್ಜನ ಹತ್ರ ನಿಂತ್ಕೊಂಡ್ರೆ ಆಗುತ್ತೆ. ಈ ದಡ್ಡಿ ಚಿಕ್ಕಮ್ಮ, ನೀನು ಅವಳ ಹತ್ರ ಕೈಯಿಂದ ಇಸ್ಕೊಳ್ಳೋ ಬದಲು ಇದನ್ನ ಹಿಂಗೆ ಆಗ್ಲ ಮಾಡೋ, ಅವಳ ಇದ್ರೊಳಗಡೆ ಆಗ್ತಾಳೆ. ಅವ್ರು ಬಂದೇ ಬಿಟ್ಟರು, ಅವ್ರ ಬರೋದ್ರೊಳಗೆ ಎದ್ದು ಬಿಟ್ಟಿದ್ದೇನೆ ನೋಡಿ ನಾನು. ಚೆನ್ನಾಗಿ ಅಯ್ಯೋ ಖುಷಿ ಮಗ ಅಣ್ಣ ಇಟ್ಕೊಳ್ಳಂಗದ ಗಟ್ಟಿ ಹಿಡ್ಕೋಬೇಕು, ಇಲ್ಲಿ ಹಿಡ್ಕೊ. ಹಾ, ಹಾಗೆ ಬಿಡ್ಬೇಡ ಒಂದೇ ಸರಿ ಕತ್ನಲ್ಲ ಆದ ಅಣ್ಣ. ಖುಷಿ ಅದಕ್ಕೆ ನನಗೆ ಖುಷಿ. ನೋಡಿಲ್ಲ ಇಲ್ಲಿ ರೆಡಿ ಅವನೇ ಓಡಾಡಕ್ಕೆ. ಖುಷಿ ಆಯ್ತು ಬಂದ್ಬಿಟ್ಟಿದೆ. ತಡಿಯೋ ಸಣ್ಣ ಕೈ ನೋಡ್ಲಿ ಅವನು. ನೀನ್ ಕರಿ ಚಿಕ್ಕ, ನೀನ್ ಕರಿ. ಬನ್ನಿ ಬನ್ನಿ. ಅವ ದೊಡ್ಡಮ್ಮ ಚೆನ್ನಾಗಿ ನೋಡ್ಕೊಂಡ್ಲವ ನಿನ್ನ. ದೊಡ್ಡಮ್ಮ ಚೆನ್ನಾಗಿ ನೋಡ್ಕೊಳ್ಳಿಲ್ಲ. ನೋಡ್ಕೊಂಡ್ರವ ಚೆನ್ನಾಗಿ ಊಟ ಕೊಟ್ರ ದೊಡ್ಡಪ್ಪ. ಅವ್ರ ಅಮ್ಮನ್ನೇ ದೊಡ್ಡಮ್ಮನ್ ಮಾಡ್ಕೊಬಿಟ್ಟಿದ್ದಲ್ಲ ನಮ್ಮ ಚಿಕ್ಕವ. ಬನ್ನಿ ಮಗನೆ ಬನ್ನಿ. ಎದ್ಕೋಬೇಕು ಅವನಿಗಷ್ಟೇ. ಮೆಲ್ಲೆ ಮೆಲ್ಲೆ ಮಗ್ನೆ, ಗಟ್ಟಿ ಹಿಡ್ಕೋಬೇಕು ಮಗ್ನೆ. ನೀನ್ ಬಿದ್ರು ಅವನ್ನ ಹಿಡ್ಕೋಬೇಕು, ಹಂಗ್ ಹಿಡ್ಕೋಬೇಕು. ಒಂದ್ ಕೈ ಇಲ್ಲಿರ್ಬೇಕು, ಒಟ್ನಲ್ಲಿ ಅವ್ನು ಓಡಾಡ್ಸ್ಬೇಕು ಹಿಂಗೆ. ಅಣ್ಣ ಇನ್ನು ಅಣ್ಣ ಎತ್ಕೊ ಓಡಾಡದ್ ನಿನ್ನ. ಅವ್ವ ನಿನ್ ಮಕ್ಳು ನೋಡ್ಬಾರವ ಈಗ ಬುದ್ಧಿ ಕಲ್ಸಿದ್ಯಂತ. ಬಂದು 2 ನಿಮಿಷ ಆಗಿರೋದು. ನಮ್ಮ ಚಿಕ್ಕ ಒಂದ್ ಕೈಯಲ್ಲಿ ಫೋನ್ ಇಟ್ಕೊಂಡಿದ್ದಾಳೆ, ನಮ್ಮ ಚಿಪ್ಪಿ ಒಂದು. ಅಕ್ಕ ನೋಡಿ ಮಿರರ್ ತೋರಿಸ್ಬಾರ್ದು, ಸುಳ್ಳು ಎಲ್ಲ. ಏನಕ್ಕೆ ಹೇಳು? ಡೀಸೆಂಟ್ರಿ. ಅವ್ನು ಕಕ್ಕ ಮಾಡ್ದಲ್ಲಿ 4 ದಿನ ಇದ್ದ. ಹೋಗಿ ಬಂದು ಮಿರರ್ ತೋರಿಸ್ತೆ ಅಂತ ಏನು ಕಕ್ಕ ಮಾಡ್ಕೊಳ್ಳಿಲ್ಲ ಅವನು. ಎಲ್ಲಿ ನಾನು ಖುಷಿ ನೀಡಿ ಖುಷಿ ನೀಡಿ ನಿನ್ ಕೆಳಗಡೆ ಮನಸ್ಸಿಗೆ ಹೆಂಗ ಅಳ್ತಾನೆ. ಬಾಯ್ ಮಾಡು. ನೋಡಿ ನಮ್ಮ ಅಮ್ಮಂಗೆ ಅವರ ಪ್ರೀತಿಯ ಮಗಳು ಬಂದಿದ್ದಾಳೆ. ಏನ್ ಅನಿಸ್ತಿದ್ಯಮ್ಮ? ನಮ್ಮ ಅಮ್ಮನ ಪ್ರೀತಿಯ ಮಗಳು ಇವಳು. ಅಕ್ಕ ನಿಮ್ಮ ಅಪ್ಪನ ಪ್ರೀತಿ ಮಗಳು ಯಾರು? ನೀನೆ. ನೀ ಯಾಕಮ್ಮ ನಿಮ್ಮ ಹಿರಿ ಮಗಳು ಅಂತ ತುಂಬಾ ಇಷ್ಟ ನಿಮಗೆ? ನಿಮ್ಗೆ ಯಾವಾಗ ಹೇಳಿದ್ದೆ ಅಂತ? ಮತ್ತೆ ಅವಳು ಬಂದ್ರೆ ನೋಡಿ, ನಾನು ರಾತ್ರಿ ಟೈಮ್ ಕೂತ್ಕೊಂಡಿದ್ರೆ ನನ್ನ ಜೊತೆ ಮಾತಾಡಕ್ ಬರಲ್ಲ. ಅದೇ ನಮ್ಮ ಅಕ್ಕಿದ್ರೆ ಕೆಲಸನೇ ಮಾಡಲ್ಲ, ಬರೀ ಮಾತು ಮಾತು ಮಾತು. ಎಲ್ಲ ಇವಳು ಅವ್ವ ಮಾಡ್ತಾಳೆ, ನಮ್ಮ ಅವ್ವನೇ ಮಾಡೋದು. ಖುಷಿ ನಿಮಗೆ? ಅವು ಒಂದೊಂದು ಟ್ಯೂನ್ನ ಐಡೆಂಟಿಫೈ ಮಾಡ್ಕೊಂಡಿರ್ತಾವಲ್ಲ. ನಾನು ನೋಡಿ ನಮ್ಮ ಅಕ್ಕಂಗೆ ಒಂದು ಪ್ರಾಬ್ಲಮ್ ಆಗ್ಬಿಟ್ಟಿದೆ ಅಂತೆ. ಅವಳದು ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಓಡಿದೆ. ಯಾವುದೇ ತೋರ್ಸು, ಅವಳದು ಯಾವುದೋ ಇನ್ಸ್ಟಾಗ್ರಾಮಲ್ಲಿ ಯಾವ್ದು ಹಾಕಿದ್ರೂ ಎಲ್ಲ ಒಂದು 50,000 90,000 1 ಲಕ್ಷ ಓಡ್ತಾ ಇತ್ತು. ಅದ್ರಲ್ಲಿ ನಮ್ದು ಗ್ರೂಪ್ ರೇಷದ್ ಹಾಕ್ಬಿಟ್ಟಿದ್ದಾಳೆ. ಇದು ಹಾಕಿದಳೆ, ಅದು ಲೈಕ್ಸ್ ಎಷ್ಟು ಬಂದಿದೆ? 13,000 ಬಂದಿದೆ. ಅದಕ್ಕೆ ದಿನ ಯಾವ ಗ್ರೂಪ್ ರೇಷ ಮಾಡ್ಕೊ ಕೂತ್ಕೊಳ್ಳಿ ಅಂತ ಹೇಳ್ತಿದ್ದಾಳೆ ನಮ್ಮ ಅಕ್ಕ. ಬಿತ್ತಾ 25 ರೂಪಾಯಿ ಅಲ್ಲ ಕಣೋ, 25 ಪಾಯಿಂಟ್ಸ್. ಆಟಾಡು. ಯಾವ್ದು ಚಿಕ್ಕವ? ನಮ್ಮ ಚಿಕ್ಕವ ರೆಡ್ ಮೇಲೆ ಕಣ್ಣು ಹಾಕೊಳ್ಳಿ. ನೋಡಿ ಕೊಕ್ಕಂಬರಿ ಎಷ್ಟು ಚೆನ್ನಾಗಿ ಕಟ್ ಮಾಡಿ ಇಟ್ಟಿದ್ದಾರೆ.
ನೋಡಿ ಈಗ ನಾನು ಹೇರ್ ಸ್ಟ್ರೈಟ್ನರ್ ಮಾಡ್ಕೊಂಡಿದ್ದೀನಿ. ಈಗ ಸ್ವಲ್ಪ ಕರ್ಲಿ ಮಾಡ್ಕೊಳ್ಳೋಣ ಅಂತ ಹೇಳಿ ಅಗರ್ ಅವ್ರದ್ದು ರೊಟೇಟಿಂಗ್ ಹೇರ್ ಕರ್ಲರ್ನ ತರಿಸಿದ್ದೀನಿ. ಬನ್ನಿ ಇದು ಹೇಗೀಗ ವರ್ಕ್ ಆಗುತ್ತೆ ಅಂತ ನೋಡ್ಕೊಂಡ್ಬಿಟ್ಟು ಬರೋಣ. ಹಾಂ, ಇದೆ ನೋಡಿ ಹೇರ್ ಕರ್ಲರು. ಇದು ಆ್ಯಕ್ಚುಲಿ 2 years ವ್ಯಾರಂಟಿ ಕೂಡ ಕೊಟ್ಟಿದ್ದಾರೆ. ಇದು ಬೇರೆ ಹೇರ್ ಕರ್ಲರ್ಗೆ ಕಂಪೇರ್ ಮಾಡಿದರೆ ಇದು ತುಂಬಾ ಡಿಫ್ರೆಂಟ್ ಆಗಿದೆ. ಹಾಗೆ ತುಂಬ ಈಸಿ ಕರ್ಲಿ ಮಾಡ್ಕೊಳ್ಳೋಕ್ಕೆ. ಹಾಗೆ ಇಲ್ಲಿ ನೋಡಿ ಇದು ಪ್ಲಾಸ್ಟಿಕ್ದು, ಅಂದರೆ ಇದು ಸ್ವಲ್ಪ ಹೀಟ್ ಆಗುತ್ತೆ. ನಂಗೆ ಬಿಸಿ ಆಗಬಾರ್ದು ಕೈ ಅಂತ ಹೇಳ್ಬಿಟ್ಟು ಇದು ಕೊಟ್ಟಿದ್ದಾರೆ. ಇದು ಇಲ್ಲಿ ಇಟ್ಕೊಂಡ್ರೆ ಹೀಟ್ ಆಗಲ್ಲ. ನೋಡಿ ಇದೆ ಆನ್ ಆ್ಯಂಡ್ ಆಫ್ ಬಟನ್ನು. ಇದು ಆನ್ ಮಾಡಿದ ತಕ್ಷಣ ಇಲ್ಲಿ ಟೆಂಪ್ರೇಚರ್ ತೋರಿಸುತ್ತೆ. ನಮ್ಮ ಹೇರಿಗೆ ಯಾವ ಟೆಂಪ್ರೇಚರ್ ಬೇಕೋ ಅದನ್ನು ಸೆಟ್ ಮಾಡ್ಕೊಬೋದು. 120 ಡಿಗ್ರಿಯಿಂದ 230 ಡಿಗ್ರಿವರೆಗೂ ಕೊಟ್ಟಿದ್ದಾರೆ. ಹೇರ್ನ ಇಲ್ಲಿ ಇದು ಕ್ಲಾಂಪ್ ಕೊಟ್ಟಿದ್ದಾರಲ್ಲ, ಈ ಕ್ಲಾಂಪಿಗೆ ನಮ್ಮ ಹೇರ್ನ ಹಿಂಗೆ ಫಿಕ್ಸ್ ಮಾಡ್ಕೊಂಡು ಇಲ್ಲಿ ನಮಗೆ ರೈಟ್ ಲೆಫ್ಟ್ ಅಂತ ಬಟನ್ ಕೊಟ್ಟಿದ್ದಾರಲ್ಲ, ಇದನ್ನ ಆನ್ ಮಾಡ್ಕೊಂಡ್ರೆ ಇದಾಗೆ ರೋಟೇಟ್ ಆಗುತ್ತೆ. ನಾವೇನು ರೋಟೇಟ್ ಮಾಡೋದು ಬೇಡ. ಇದನ್ನ ಯೂಸ್ ಮಾಡಿಕೊಂಡು ನಾನು ನನ್ನ ಹೇರ್ನ ಈ ರೀತಿ ಹೇರ್ ಸ್ಟೈಲ್ ಮಾಡ್ಕೊಂಡಿದ್ದೀನಿ. ನೋಡಿ ಹೇಗೆ ಕಾಣಿಸ್ತಿದೆ ಅಂತ. ನೋಡಿ ಕರ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಸಿಂಪಲ್ ಆಗಿ ಸಡನ್ ಆಗಿ ಯಾವುದಾದ್ರೂ ಫಂಕ್ಷನ್ಗೆ ನೈಟ್ ಟೈಮ್ ಪಾರ್ಟಿ ಏನಾದ್ರು ಹೋಗಬೇಕು ಅಂತ ಹೇಳಿದರೆ ಸಿಂಪಲ್ ಆಗಿ ಹೇರ್ ಸ್ಟೈಲ್ ಮಾಡ್ಕೋಬೇಕು ಅಂದರೆ ಇದನ್ನು ನೀವು ಯೂಸ್ ಮಾಡ್ಬೋದು. ಇದು ತುಂಬಾ ಚೆನ್ನಾಗಿದೆ. ನಿಮ್ಗೆ ಏನಾದರೂ ಇಷ್ಟ ಇದ್ದರೆ ಇದ್ರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ ಬೈ ಮಾಡ್ಬೋದು. ನಮ್ಮಮ್ಮ ನಮ್ಮ ಅಕ್ಕನ ಕರ್ಕೊಬರೋಕ್ಕೆ ಹಾಸನ ಹೋಗಿದ್ವಿ ಇವತ್ತು. ಅಲ್ಲಿ ನಮ್ಮ ಅಜ್ಜಿ ವಿಡಿಯೋದಲ್ಲಿ ನೋಡಿರ್ತಾರೆ, ನಮ್ಮ ಚಂದ್ರಮ್ಮಜ್ಜಿ ನಮ್ಮ ಅಮ್ಮನ ಚಿಕ್ಕಮ್ಮ ಉಳ್ಳಿ ಕೊಟ್ಟು ಕಳಿಸಿದ್ರು, ಅಂದರೆ ಉಳ್ಳಿ ರಸ. ನಮ್ಮಮ್ಮ ಈಗ ಸಾಂಬಾರು ಮಾಡಿದ್ದಾರೆ, ಸಕ್ಕತ್ತಾಗಿದೆ ಅಂತ ಅಕ್ಕ ಹೇಳ್ತಿದ್ದು. ಇದಕ್ಕೇನು ಒಗ್ಗರಣೆ ಹಾಕೋದು ಬೇಡ, ಹಾಗೆ ಚೆನ್ನಾಗಿದೆ ಅಂತ. ಆದರೆ ಎಲ್ಲ ಹಾಕಿ ಮಾಡಿದ್ದಾರೆ, ಏನು ಸಕ್ಕತ್ತಾಗಿರುತ್ತೆ. ನಂಗೆ ಉಳ್ಳಿ ರಸ ಅಂದರೆ ತುಂಬ ಇಷ್ಟ. ಮೊದಲು ಎಲ್ಲಿ ಯಾರ ಮನೇಲಿ ಇರೋದು ಅವ್ರಿಗೆ ಬೇಯಿಸೋರಲ್ವಾ, ಉಳ್ಳಿ ಕಾಳು ಬೇಯಿಸಿ ಹಾಕೋರು, ಅದರ ರಸ ಬರೋದಲ್ಲ, ಆ ರಸನ ಹೋಗಿ ಇಸ್ಕೊಬಿಟ್ಟು ಬರ್ತಾಯಿದ್ದೆ. ನನ್ನ ಫ್ರೆಂಡ್ ದೀಪು ಅಂತ ಇಲ್ಲ, ಅವ್ರ ಮನೇಲಿ ಜಾಸ್ತಿ ಇಸ್ಕೊಂಬಿಟ್ಟು ಬರ್ತಾಯಿದ್ದೆ. ಈಗ ಯಾರ ಮನೇಲೂ ಮಾಡ್ತಾಯಿಲ್ಲ ಉಳ್ಳಿ ರಸನ. ಅದಕ್ಕಿಂತ ಮುಂಚೆ ನಮ್ಮ ಮನೇಲೇ ಬೇಯಿಸೋರು, ನಮ್ಮ ಅಜ್ಜ ಅಜ್ಜಿ ನಮ್ಮ ಅಮ್ಮ ಅಪ್ಪ ಅವಾಗ ಇದು ಸಾಕುವಾಗ. ಸಾರಿ, ಕಡಲೆ ಉಪ್ಪಿನಕಾಯಿ ಪಿಕ್ಕಲ್ ಉಪ್ಪು ಕಡಲೆ. ಇದೆ ಚಂದ್ರಮಜ್ಜಿ ಮಾಡಿದ. ನೋಡಿ ನಮ್ಮ ಚಂದ್ರಮಜ್ಜಿ ಉಪ್ಪಿನಕಾಯಿ ಮಾಡ್ಕೊಟ್ಟು ಕಳ್ಸಿದ್ದಾರೆ ನಮ್ಮ ಅಮ್ಮಂಗೆ ಇಷ್ಟ ಅಂತ ಹೇಳಿ. ಕಡಲೆ ಮತ್ತೆ ಈರುಳ್ಳಿಕಾಯ್ದು. ನಮ್ಮ ಅಮ್ಮಂಗೆ ಏನು ಇವತ್ತು ಖುಷಿ. ನಮ್ಮ ಚಿಕ್ಕಮ್ಮ ಇವತ್ತು ನನಗೆ ನಾವು ಹೋಗಿದ ತಕ್ಷಣ ಅನ್ನ ಮಾಡಿ ಅಡುಗೆ ಮಾಡಿ ಊಟ ಬಡಿಸ್ಕೊಡ್ತು. ಪಾಪ ವಯಸ್ಸಾದ್ರೂ ಯಾರು ಹಂಗೆ ಮಾಡಲ್ಲ ಅಂತ ಇಲ್ಲಮ್ಮ. ಆದರೂ ನಮ್ಮ ಅಮ್ಮಂಗೆ ಇವತ್ತೇನೋ ಖುಷಿ. ಅವರ ಬ್ರದರ್ ಫಾರಿನಿಂದ ಫೋನ್ ಮಾಡಿಬಿಟ್ಟಿದ್ರು, ರಾಜು ಅವರ ನಮ್ಮ ರಾಜು ಮಾಮ ಅಂತ. ಅವ್ರ ಮಗಳ ಮನೆಗೆ ಹೋಗಿದ್ದಾರೆ ಅಮೇರಿಕಾಗೆ. ಅಲ್ಲಿಂದ ಫೋನ್ ಮಾಡಿಬಿಟ್ಟಿದ್ರು ನಮ್ಮ ಅಮ್ಮಂಗೆ. ಖುಷಿನೋ ಖುಷಿ. ಅದಕ್ಕೆ ಇವತ್ತು ಖುಷಿಲಿ ಎಲ್ಲ ಬಂದುಬಿಟ್ಟು ಅಮ್ಮ ಅಡುಗೆ ಮಾಡ್ತಾ ಇದ್ದಾರೆ. ಇಲ್ಲಾಂದ್ರೆ ನಮ್ಮ ಅಕ್ಕ ಬಂದರೆ ನಮ್ಮ ಅಕ್ಕನೇ ಮಾಡೋಳು. ಇವತ್ತು ಆ ಖುಷಿಲಿ ನಮ್ಮ ಅಮ್ಮ ಮಾಡ್ತಾ ಇದ್ದಾರೆ. ನೋಡಿ ಈಚೆ ಅಮ್ಮ ನಾಳೆ ಕಿಚಡಿ ಮಾಡ್ತಾರಂತೆ, ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಇದಕ್ಕೆ ಚಕ್ಕೆ ಲವಂಗ ಮತ್ತು ಸಮರ್ ಬೀಜ ಹಾಕ್ಕೊಂಡಿದ್ದಾರೆ, ಹುರಿದಿಟ್ಕೊಂಡಿದ್ದಾರೆ. ಇದು ಸಾಸಿವೆ ಮತ್ತು ಮೆಂತಿಯನ್ನು ಹುರಿದಿಟ್ಕೊಂಡಿದ್ದಾರೆ. ಹೇಗೆ ಮಾಡ್ತಾರೆ ನಂಗೆ ಗೊತ್ತಿಲ್ಲ. ನಮ್ಮ ಕಾಲಕ್ಕೆ ನಾನು ಮಾಡುವಾಗ ಇವೆಲ್ಲ ಏನಿರಲ್ಲ, ಎಲ್ಲ ರೆಡಿ. ಕಬಾಬು ಮಿಕ್ಸ್ ಮಾಡಿಟ್ಟುಂಟು. ಈ ಕಬಾಬ್ ಬಿಡ್ತಾ ಉಂಟು. ಚಿಕನ್ ಫ್ರೈ ಗಮ್ ಅಂತ ಇದೆ ನೋಡಿ. ಫಸ್ಟ್ ನಮ್ಮಲ್ಲಿ ನಾನ್ ವೆಜ್ ಆದರೆ ಇವ್ರಿಗೆ ಕೊಟ್ಬಿಡ್ಬೇಕು ಈ ಮೇಡಮ್ ಅವ್ರಿಗೆ. ನನ್ನ ಮಗಳೇನು ಅಷ್ಟು ಇಷ್ಟಪಡಲ್ಲ ನೋಡಿ, ಅದನ್ನೇ ಕಷ್ಟದಲ್ಲಿ ತಿಂತಾ ಇದೆ. ಅಕ್ಕ ಉಪ್ಪು ಖಾರ ಒಂದ್ಸರಿ ನೋಡ್ಬಿಟ್ಟು ಆಮೇಲೆ ಬಿಡಬೇಕಾಗಿತ್ತು. ಅಲ್ಲಿಗೆ ಸ್ಟಾಪ್ ಮಾಡು. ನಾನು ಈರುಳ್ಳಿ ಫ್ರೈಗೆ ಅಂತ ಕಟ್ ಮಾಡಿಟ್ಟಿದ್ದೆ, ಹಾಗಾಗಿ ಈ ಥರ ಕಟ್ ಮಾಡಿ. ಅಕ್ಕ ಹೇಳ್ತಿದ್ದಾಳೆ ಲಾಸ್ಟ್ ಟೈಮ್ ಹೀಗೆ ನಾನು ಕಬಾಬ್ ತಿಂತಿದ್ದೆ, ಜೋರು ಮಳೆ ಬರ್ತಿತ್ತು, ನಾಳೆ ಹೋಗ್ಬೇಕಾಗಿತ್ತು, ಬೇಜಾರಾಗ್ತಿತ್ತು. ಬಟ್ ಇವತ್ತು ನಾನು ನಾಳೆ ಇರ್ತೀನಲ್ಲ ಅಂತ ಸಮಾಧಾನ ಅಂತೆ, ಖುಷಿ ಅಂತೆ. ಮತ್ ಮಾಡಿ ಅಂತ ಕಿಚಡಿ ಅಕ್ಕವ್ರು ಬಂತಾರೆ ನೋಡಿ. ಇದೇ ಸ್ಪೆಷಲ್ ಇವತ್ತು. ತರಕಾರಿ ಸಾಂಬಾರು ಮಾಡಿದ್ದಾರೆ. ಅದಕ್ಕೆ ನೀವು ಹಬ್ಬದ ದಿನ ಬಿಟ್ಬಿಟ್ಟು ಬೇರೆ ದಿನ ಈ ಕಿಚಡಿ ಸಾಂಬಾರು ಮಾಡಿದರೆ ಹಬ್ಬದ ದಿನ ಬಂದಷ್ಟು ಟೇಸ್ಟ್ ಇವತ್ತು ಯಾವುದೇ ಬೇರೆ ದಿನ ಮಾಡಿದರೆ ಬರೋದೇ ಇಲ್ಲ. ಅದೇನು ಅದು ಅವತ್ತು ಹಬ್ಬ ಇರುತ್ತಲ್ಲ, ಮತ್ತೆ ಎಲ್ಲರ ಮನೇಲಿ ತರಕಾರಿ ತಗೊಂಡಿರ್ತೀವಿ, ಒಂದೊಂದು ತರಕಾರಿ ಒಂದೊಂದು ರುಚಿ ಕೊಟ್ಟಿರುತ್ತೆ. ಇದಕ್ಕೆ ನೋಡಿ ಬೆಣ್ಣೆ ಇದ್ರೆ ಸಕ್ಕತ್ತಾಗಿರುತ್ತೆ. ಅಮ್ಮ ಹಾಗಾಗಿ ಒಂದು ಸೇಟ್ ಬೆಣ್ಣೆ ತೆಗೆದಿಟ್ಟಿದ್ದಾರೆ. ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಚೆನ್ನಾಗಿರುತ್ತೆ. ಹಾಗಾಗಿ ತುಪ್ಪನೂ ಹಾಕ್ಕೊಂಡಿದ್ದೀನಿ. ಒಂದು ಈರುಳ್ಳಿ ಕಟ್ ಮಾಡಿದ್ದು ಸ್ವಲ್ಪ ಇತ್ತು, ಹಂಗಾಗಿ ಕಾಟ್ಕೊಂಡೆ. ಇದು ಬೆಣ್ಣೆ ನೋಡಿ. ನಮ್ಮ ಚುಪ್ಪಿ 6ನೇ ಕ್ಲಾಸ್ ಆಗಿದ್ದಾನೆ, ಹೇಳಿದ ಒಂದು ಕೇಳಲ್ಲ, ಹಿಂಗೆ ಒಡಸ್ಕೊಳಕ್ಕೆ ಹಿಂಗೆ ಕತ್ಕದ್ ಓಡಾಡ್ತಾನೆ. ಪಾಪನೇ ಇದ್ದಾನೆ. ನೋಡಿ ಅಜ್ಜ ಮೊಮ್ಮಗ ಸೇರಿಕೊಂಡು ಕೇರಮ್ ಬೋರ್ಡ್ ಹಾಳಾಗಿತ್ತು, ಸ್ವಲ್ಪ ರೆಡಿ ಮಾಡ್ತಿದ್ದಾರೆ. ಇದು ತೊಗೊಂಡು 10-12 ವರ್ಷ ಆಯಿತು. ಹಾಗೆ ಇಟ್ಟಿನೇ ಸ್ವಲ್ಪ ಹಾಳಾಗಿದೆ. ಆಟಾಡಿದ್ವಿ ಪಾಪ ನಮಗೆ ಅಂತ ತಗೊಂಡ್ಮೇಲೆ ಆಟಾಡಿಸ್ಬಿಡ್ತಾರೆ ಅದನ್ನು. ಈಗ ಸ್ವಲ್ಪ ದಿನದ ಈಗ ಒಂದು 2-3 ವರ್ಷ ಗ್ಯಾಪ್ ಆಗಿತ್ತಲ್ಲ, ಸೊ ಹಾಗಾಗಿ ಈಗ ಸೈಡ್ ಎಲ್ಲ ಇರುತ್ತಲ್ಲ ಬಲೆಗಳು, ಅದು ಸ್ವಲ್ಪ ಕಿತ್ತೋದಂಗೆ ಆಗಿತ್ತು. ಹಾಗಾಗಿ ನಮ್ಮ ಪಪ್ಪನೇ ಬಟ್ಟೆ ಎಲ್ಲ ಹಾಕಿ ರೆಡಿ ಮಾಡಿ ಈಗ ಅರ್ಜೆಂಟಿಗೆ ಆಟಾಡೋಕ್ಕೆ ಬೇಕಲ್ಲ, ಹಾಗಾಗಿ ಮೊಮ್ಮಗಂಗೆ ರೆಡಿ ಮಾಡಿಕೊಡ್ತಾ ಇದ್ದಾರೆ. ಕೆಳಗಡೆ ಪೇಪರ್ ಏನು ಕೊಡ್ತಾರೆ ಅಜ್ಜ? ಕೇಳಬೇಕು ಮಗನೇ, ಯಾಕೆ ಕೆಳಗಡೆ ಪೇಪರ್ ಹಾಕ್ತಾ ಇದ್ರಿ ಅಂತ. ಮುಂಚೆ ನಾವು ಎಷ್ಟು ಕ್ವಶನ್ ಮಾಡುವ ಗೊತ್ತಾ?
ನೋಡಿ ಎಷ್ಟು ಚೆನ್ನಾಗಿ ನಮ್ಮ ಡ್ಯಾಡಿ ಮಾಡಿದ್ರು ಬಾಕ್ಸ್. ಕೆಳಗಡೆ ಬಿದ್ದು ಬಿದ್ದು ಉರುಳು ಹೋಗೋದು ಎಲ್ಲ ಹಾಳಾಗಿ 12 ವರ್ಷ ಆಗಿತ್ತವ, ಹಾಗಾಗಿ 16 ವರ್ಷ ಅಂತೆ. ಇಲ್ಲಿ ಹುಡುಗಿರು ಪಾರ್ಟಿ ಮಾಡ್ತಾ ಇದ್ದಾರೆ ನೋಡಿ. ಓಹೋ ನಿಂಬೆಹಣ್ಣಿನ ಜ್ಯೂಸ್ ಮಾಡ್ಕೊಂಡು ಏನು ಹಲ್ದಿ ಹಾಕೊಂಡಿದ್ದೀರಿ ಅದಕ್ಕೆ? ನನ್ನ ಮಗಳಿಗೆ ಇದೆಲ್ಲ ಇಷ್ಟ, ಇದೆಲ್ಲ ನನ್ನ ಮಗಳು ಐಡಿಯಾನೇ ಅನಿಸುತ್ತೆ. ಜ್ಯೂಸ್ ಅವರಾಗೆ ಮಾಡ್ಕೊಬಂದಿದ್ದಾರೆ, ಅದಕ್ಕೆ ಅರಿಶಿನ ಪುಡಿ ಬೇರೆ ಹಾಕಿದ್ದಾರೆ. ನನ್ನ ಮಗಳು ಯಾವಾಗಲೂ ಹಾಕ್ತಾಳಪ್ಪ ಗೊತ್ತಿಲ್ಲ, ಒಳ್ಳೆ ಚೆನ್ನಾಗಿದೆ. ಹಾಗೆ ಟಿಶ್ಯೂ ಇಟ್ಕೊಂಡು ವಾಟರ್ ಇಟ್ಕೊಂಡು ಸ್ನ್ಯಾಕ್ಸ್ ಬಾಕ್ಸೇ ತೊಗೊಬಂದು ಇಟ್ಕೊಂಡಿದ್ದಾರೆ. ಹಾಗೆ ನೋಡಿ ಡಸ್ಟ್ಬಿನ್ ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದೆ ನನ್ನ ಮಗಳು ಅಂತ. ಅಂದರೆ ಹೊರಗಡೆ ಪಿಕ್ನಿಕ್ ಹೋದಾಗ ಈ ಥರ ಎಲ್ಲ ವೀಡಿಯೋ ನೋಡುತ್ತಲ್ಲ, ಹಾಗೆ ಮನೇಲೇ ಒಂದು ಕ್ರಿಯೇಟ್ ಮಾಡ್ಕೊಳ್ಳೋದು. ನನಗೂ ಮೊದಲೆಲ್ಲ ಇದೇ ಥರ ಹುಚ್ಚಿತ್ತು, ಬಟ್ ನಮ್ಮ ಅಕ್ಕ ಬರ್ತಿರ್ಲಿಲ್ಲ, ಯಾಕಂದರೆ ನಾನು ಜೋಡಿಸ್ಕೊಳ್ಳೋಕ್ಕೆ ಅರ್ಧ ಮುಕ್ಕಾಲು ಗಂಟೆ ಮಾಡ್ತಿದ್ದೆ. ನಮ್ಮ ಅಕ್ಕ ನಾನು ಚಿಕ್ಕದ್ರಲ್ಲಿ ಆಟ ಆಡಿರೋದ್ರ ದಿನಗಳಿಲ್ಲ, ಒಂದು ಸ್ವಲ್ಪ ನೆನಪು ಇಲ್ಲ ನನಗೆ ಆಡಿರೋಷ್ಟು, ಯಾಕಂದರೆ ಅವಳು ಮೊದಲಿಂದನೂ ಹೊರಗಡೆನೆ. ಅಂದರೆ ಚಿಕ್ಕದ್ರಲ್ಲಿ ಒಂದು 3-4 ವರ್ಷ ನಮ್ಮ ಅಜ್ಜಿ ಜೊತೆ ಇದ್ಲು. ಆಮೇಲೆ ಅವಳು LKG UKG ಅವಳು ಹೊರಗಡೆ ಹೋಗಿದ್ದು. ಪಾಪ ಕೊರೋನಾ ಟೈಮಲ್ಲೇ ನಮ್ಮ ಅಕ್ಕ ಬಂದುಬಿಟ್ಟು ಈ ಕಲ್ಲಾರೆ ಮನೇಲಿ ಒಂದು 2 ಮಂತ್ಸ್ ಕಂಟಿನ್ಯೂಸ್ ಆಗಿದ್ದಿದೆ. ಲಾಕ್ಡೌನ್ ಆಗಿತ್ತಲ್ಲ ಆವಾಗ. ಹಾಗಾಗಿ ನಮ್ಮ ಅಕ್ಕ ಮುಂಚೆಯಿಂದನೂ ಹೊರಗಡೆನೇ ಬೆಳೆದಿದ್ದೆ. ನಾನು ಮುಂಚೆಯಿಂದನೂ ಕಲಾರೆ, ಈಗಲೂ ಕಲಾರೆ. ನನಗೆ ಕಲಾರೆ ಅಂದರೆ ತುಂಬಾ ಇಷ್ಟ. ಇವಾಗ ಮಳೆ ಎಲ್ಲ ಜಾಸ್ತಿ ಇತ್ತಲ್ಲ, ಹಾಗಾಗಿ ಬಟ್ಟೆ ಬೇಗ ಒಣಗಲ್ಲ. ಅಮ್ಮ ಹೊರಗಡೆ ಒಣಗಾಕಿ ಒಂದು ವಾರ ಆದಮೇಲೆ ಒಂದು 80% ಅಷ್ಟು ಒಣಗಿರುತ್ತೆ, ಇನ್ನು 20% ವೆಟ್ ಇರುತ್ತಲ್ಲ, ಹಾಗಾಗಿ ತಗೊಬಂದಿಲ್ಲ ಹಾಕಿದ್ದಾರೆ. ಇಲ್ಲಿ ನಮ್ಮ ಅಕ್ಕನ ಕಾಫಿ ಹುಚ್ಚಲ್ವಾ, ಸೊ ಹಾಗಾಗಿ ನಮಗೆಲ್ಲ ಕಾಫಿ ಮಾಡ್ಕೊಂಡು ಬಂದಿದ್ದಾರೆ ನಮ್ಮ ಅಕ್ಕ. ಇದು ನಮ್ಮ ಅಕ್ಕನ ಲೋಟ, ಇದು ಒಂದು ಪಾವ್ ಹಿಡಿಯುತ್ತೆ. ಎತ್ತದ್ ನೋಡಿ, ಎತ್ತದ್ ಗೊತ್ತಲ್ಲ. ಮುಗೀತು ಖಾಲಿ ಫಿನಿಶ್ ಮನೆ ನೋಡಿ. 4 ಕಡೆ ಎಲ್ಲ ಎಷ್ಟು ಚೆನ್ನಾಗಿ ರೆಡಿ ಮಾಡಿಟ್ಟಿದ್ದಾರೆ ಅಂತ. ಎಲ್ಲ ರೆಡಿನಾ ರೆಡಿ? ನಿನ್ ವೈಟ್ ಬ್ಲಾಕ್ ಹೇಳು. ಎಲ್ಲ ರೆಡಿ ಆಗಿದೆ. ನಮ್ಮ ಅಕ್ಕ ಹೊಡ್ತಿದ್ರು. ಚುಪ್ಪಿ ಪಾನ್ ಕ್ಲಿಯರ್ ಮಾಡ್ಬೇಕು ಪೂಜಾ. ಹೊರಗಡೆ ಬರ್ಲಿ ಚದುರ್ಸು ಅಂತ ಹಾಗೆ ಹೊರಗಡೆ ಸ್ವಲ್ಪ ನನಗೆ ಇಲ್ಲಿ ಇರೋದ್ರಿಂದ ನಾನು ಹೊರಗಡೆ ಅಕ್ಕ ಕರೆಕ್ಟಾಗಿ ಎಲ್ಲೇ ಅಕ್ಕ ಮುಂದಕ್ಕೆ ಬರಲಿಲ್ಲ ಹೊಡೆದಾಗ ಒಂದು ಬಿದ್ದಾಗ ಒಂದು ಆಡು. ನೋಡಿ ಹಿಂಗೆ ನಮ್ಮ ಅಕ್ಕ ಹೆಂಗೆ ಹೇಳ್ಬಿಟ್ಲಾಗ ಮಾಡೋದು. ಅಷ್ಟೇ, ಏನು ಕೊನೆವರೆಗೂ ಒಂದು ಓ ಬಿದ್ದೆ ಬಿಡ್ತಾ. ನಮ್ಮ ಭುವನಿಗೆ ನಾಚಿಕೆ ಕೈ ಕೊಟ್ಟಾಗ್ತಿದ್ದೇನೆ ಫ್ರೆಂಡ್ಶಿಪ್ ಬ್ಯಾಂಡ್. ಪಾಪ ಎಷ್ಟು ನೆನಪಲ್ಲಿ ತರಿಸಿದೆ ಇದು. ಕಟ್ಟು ಮನೆ ಹಂಗೇನೆ ಪಾಪ. ನಾವು ಕಟ್ಟಬೇಕು ಮನೆ, ಅವನು ತಗೊಬಂದು ಕಟ್ಟಿಸ್ಕೋಬೇಕು. ತಡಿ ನಮ್ಮ ಭುವನೇ ಪಾಪ, ಅವನು ಒಂದು ತಗೊಬಂದು ನೀನು ನಂಗೆ ಕಟ್ಟು, ನಾನು ಹಿಂಗೆ ಕಟ್ಟು ಅಂತಿದೆ. ಇವತ್ತು ಸ್ವಲ್ಪ ಮಳೆ ಒಳವಾಗಿದೆ. ಈ ವಿಡಿಯೋಗಳೆಲ್ಲ ಯಾವಾಗ ಬರುತ್ತೋ ಗೊತ್ತಿಲ್ಲ. ನೋಡಿ ಕೋಲ್ ತಗೊಬಂದು ಇಟ್ಟಿದ್ದಾರೆ, ಅದು ಬೆಂಡ್ ಆಗಿತ್ತೇನೋ, ನೇರ ಆಗಲಿ ಅಂತ ಹೇಳಿ ಕಲ್ಲು ತಪ್ಪು ಸೈಜ್ಗೆಲ್ಲ ಇಟ್ಟಿದ್ದಾರೆ. ಈ ಸೈಜ್ಗಲ್ಲಂತೂ ಸೈಜ್ಗಳು ಎಲ್ಲಿದ್ದು ಅಲ್ಲಿಗೆ ತಗೊಂಡೋಗಿ ಇಟ್ಟಿದ್ರೆ ಆಗೋದು. ಅಲ್ಲಿಂದ ಓದ್ಕೊಬಂತಾರೆ ಸೈಜ್ಗೆಲ್ಲ. ಎಂಥ ಬುದ್ಧಿವಂತರು. ಕೀಳಕ್ಕೆ ಹೋಗ್ತಾ ಇದ್ವಿ ಬಟರ್ ಫ್ರೂಟ್. ಅಕ್ಕವ್ರು ನಾಳೆ ಹೊರಡ್ತಾರೆ, ಅವರು ಸ್ವಲ್ಪ ತಗೋಗ್ಬೋದು, ನಾವು ಮನೆಗೆ ಇಟ್ಕೋಬೋದಲ್ಲ ಅಂತ ಹೇಳಿ. ಮನೆ ಇತ್ಲಿಗೆ ಹೋಗಿಲ್ಲ ಅಂತ. ಬಾವಿಯಲ್ಲಿ ಎಷ್ಟು ನೀರು ಬಂದಿದೆ ನೋಡೋಣ. ನಮ್ಮ ಚಿಕ್ಕ ಬ್ಯಾಗಿಗೆ ತುಂಬ್ಕೊಂತಿದ್ದಾಳೆ ಹಾಗೆ. ಏ ಪ್ಯಾಂಟ್ ಮೇಲೆ ಹೇಳ್ಕೊ ಮಗಳು. ಹಾಂ ಎತ್ತಾಕ್ಬಿಡಿ. ಏಯ್ ಕೊಡ್ಬೇಡಿ ಹಂಗೆ. ಹಾಂ ಇಲ್ಲಿಂದ ಒಬ್ಬರೇ ಎತ್ಕೊಂಡ್ರೆ ಆಗುತ್ತಪ್ಪ. ಅಜ್ಜನ ಹತ್ರ ಹೋಗಿ ನಿಂತ್ಕೊಂಡ್ರೆ ನೀನೇ ಹಿಡ್ಕೋಬೋದು ಚಿಕ್ಕವ. ಹಾಂ ಮೇಲೆ ಎಲ್ಲೆಲ್ಲಿಂದ ಎಲ್ಲೆಲ್ಲಿ ಪಾಸ್ ಆಗ್ತಾ ಇದೆ ನೋಡಿ. ಹಾಂ ಅವರೇ ನೇರವಾಗಿ ಬಂದ್ಬಿಟ್ಟು ಅಜ್ಜನ ಹತ್ರ ನಿಂತ್ಕೊಂಡ್ರೆ ಆಗುತ್ತೆ. ಈ ದಡ್ಡಿ ಚಿಕ್ಕಮ್ಮ, ನೀನು ಅವಳ ಹತ್ರ ಕೈಯಿಂದ ಇಸ್ಕೊಳ್ಳೋ ಬದಲು ಇದನ್ನ ಹಿಂಗೆ ಆಗ್ಲ ಮಾಡೋ, ಅವಳ ಇದ್ರೊಳಗಡೆ ಆಗ್ತಾಳೆ. ಹಂಗಿಷ್ಟ ಅಂತ ಕೈಯಿಂದ ಕೈಗೆ ಪಾಸ್ ಬಂದು. ನೀರು ನೋಡಿ ಎಷ್ಟು ಬಂದಿದೆ. ನೀರು ಮನೆ ಇತ್ಲಿಗೆ ಹೋಗೋಣ. ಹಾಂ ನಮ್ಮ ಪುಟ್ಟಾಣಿ ಜಂಪ್ ಮಾಡೋದು ಕೊಂಡ್ಬಿಟ್ಟಿದ್ದು. ನನ್ನ ಮಗಳಿಗೆ 1 ವರ್ಷ 2 ವರ್ಷ ಇದ್ದಾಗ ಇಲ್ಲಿ ಕರ್ಕೊಂಡ್ಬಂದು ಆಟಾಡ್ಸಿದ್ದು ಎಷ್ಟು ಚೆನ್ನಾಗಿತ್ತು. ಅವಾಗ ನನಗೆ ಇಂಟ್ರೆಸ್ಟ್ ಇತ್ತು. ಈಗ ಸ್ವಲ್ಪ ನಮಗೂ ಮದುವೆ ಮಕ್ಕಳೆಲ್ಲ ಆದಮೇಲೆ ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆ ಆಗಿ ಹೋಗ್ಬಿಟ್ಟಿದೆ. ಕೆಲವರಿಗೆ ಇವಾಗ ಇಂಟ್ರೆಸ್ಟ್ ಬರುತ್ತೆ ಮದುವೆ ಎಲ್ಲ ಆದಮೇಲೆ. ಆಟ ಆಡೋದು, ಎಂಜಾಯ್ ಮಾಡೋದು. ನೋಡಿ ಹೊಳೆ ಎಲ್ಲಿ ಬಂದಿದೆ ಅಂತ ಹೇಳಿ. ಸ್ವಲ್ಪ 2 ದಿನದಿಂದ ಮಳೆ ಕಡಿಮೆ ಆಗಿದೆಯಲ್ಲ, ಹಾಗಾಗಿ ಒಂದು ಸ್ವಲ್ಪ ಇಳಿದಿದೆ ಹೊಳೆ.
ಅಲ್ಲಂದ್ರೆ ತುಂಬಿ ಇದು ಹರಿತಾ ಇರೋದಿದು ನೀರು. ಏಯ್ ಅಮ್ಮೋ, ಆ್ಯಕ್ಚುಲಿ ನಮ್ಮಮ್ಮ ಚೆನ್ನಾಗಿ ಊಟ ಮಾಡುತ್ತೆ, ಆದರೆ ತೀರಾ ಸಣ್ಣ ಆಗಿದೆ. ಯಾಕೆ ಅಂತ ಗೊತ್ತಿಲ್ಲ, ಆಕ್ಟಿವ್ ಆಗಿದೆ ಮಾತ್ರ. ಅತಿಯಾಗಿ ಪ್ರೀತಿ ಜಾಸ್ತಿ ಆದರೆ ಹಿಂಗೆಲ್ಲ ಆಗೋದು. ಹಾಗೆ ನಮ್ಮಮ್ಮಗೂ ಪ್ರೀತಿ ಜಾಸ್ತಿ ಆಗಿದೆ, ಹೊಟ್ಟೆ ತುಂಬ ಊಟ ಆಗಿದೆ. ಆದರೆ ಇದು ಊಟನೇ ಮಾಡಲ್ವೇನೋ, ಊಟ ತಿನ್ನಲ್ಲ ಸರಿಯಾಗಿ, ನಾವು ಊಟ ಹಾಕಲ್ಲ ಅನ್ಕೊಬೇಕಿರೋದ್ರು. ಅಷ್ಟು ಸಣ್ಣ ಆಗಿದೆ. ಈ ಜಾತಿ ನಾಯಿ ಹೇಗಿರುತ್ತೆ, ನೆಲಕ್ಕೆ ಹೊಟ್ಟೆ ಟಚ್ ಆಗ್ತಿರುತ್ತೆ, ಅಷ್ಟು ಮಟ್ಟಿಗೆ ಇರುತ್ತೆ. ಬರಲ್ಲ ಪುಟ್ಟಣ, ನನ್ನ ಮಗ ಮಲಗಿದ್ದ ನೋಡಿ. ತುರ್ಕು ಮೆಣಸಿನ್ಕಾಯಿ ಗಿಡ ಹೇಗಿದೆ ಅಂತೇಳಿ ಈ ಥರ ಬಿಡುತ್ತೆ ನೋಡಿ ತುರ್ಕು ಮೆಣಸಿನ್ಕಾಯಿ. ಇದೊಂದು ಚಿತ್ರಾನ್ನಕ್ಕಾಗುತ್ತೆ ಒಬ್ರಿಗೆ ಒಂದು ಟೈಮಿಗೆ. ಗಟ್ಟಿ ಇಟ್ಕೋಬೇಕು. ನೀನೇ ಕತ್ತಲಿಲ್ಲ. ಚಿಕ್ಕ ರೆಕ್ಕೆ ಇದ್ರೆ ಕಾಲಿಟ್ರೆ ಓಹೋ, ಇವನು ಹತ್ತಿದ ಚಿಕ್ಕ ಚಿಕ್ಕ ರೆಕ್ಕೆ. ಇವನು ವೇಟಿಗೆ ಅದು ಕಟ್ಟಾಗುತ್ತೆ ಅಂತ ಇವನು ಇಳ್ದಿದ್ದಾನೆ. ನಮ್ಮ ಭುವನ್ ವೇಟ್ ಗಟ್ಟಿ ಇಟ್ಕೋಬೇಕು ಭುವನ್. ಚಿಕ್ಕವ್ ನೋಡಿ ತಿಂತಾ ಇರೋದು. ಹಾಂ ಶೋಕ್ ಬಿಡಿ, ನೀವು ವೇಟ್ ತಡಿಯಲ್ಲ ಅದು ಬಿಡಿ. ಚುಪ್ಪಿ ತೋರಿಸ್ತೀನಿ ತಡಿ ಆಮೇಲೆ. ಇವು ಹಣ್ಣಾಗಿಲ್ಲ ಇನ್ನು ನೋಡಿ. ಇಲ್ಲೊಂದಿದೆ, ಇಲ್ಲೊಂದಿದೆ. ಪಾಪ ಕೆಲವ್ರು ಕಳಿಸಿ ನಮಗೆ ಅಂತ ಕೇಳ್ತೀರಾ. ಒಂದೇ ಸರಿ ಎಲ್ಲ ಹಣ್ಣು ಬಿಟ್ಟರೆ ಒಟ್ಟಿಗೆ ಕಳಿಸ್ಬೋದು, ಸೇಲ್ ಮಾಡ್ಬೋದು. ಇದೇನು ಅಂದರೆ ಒಂದಿಷ್ಟಿಷ್ಟು ಅಷ್ಟೇ. ನಮ್ಮ ಮನೆಗೆ ಅಕ್ಕ ಮನೆಗೆ ಆಗ ಅಷ್ಟು ಮಾತ್ರ ಬಿಡುತ್ತಲ್ಲ, ಅವಾಗ ನಾವೇ ಕಿತ್ಕೊಂಡು ನಾವೇ ಯೂಸ್ ಮಾಡ್ಕೊತಿದ್ವಿ. ತುಂಬ ಬಿಟ್ಟಿದ್ರೆ ಕೊಡ್ಬೋದಿತ್ತು, ಕ್ಷಮೆಯಲ್ಲಿ. ಇಷ್ಟು ಬಿದ್ದವು ನೋಡಿ ಸೀಬೆಕಾಯಿ. ಮಗಳು ತುಂಬವಾ ಬಿಸಾಕ್ ಕೊಡ್ತೀವಿ ಚಿಕ್ಕವ. ಇಲ್ಲ ಬೋಂಟ್ ನೀಟಾಗಿ ಇಡ್ತಾನೆ, ಇಟ್ಕೊಳ್ರು ಹಾಗೆ ಜಾಣ. ಹಾಂ ಮೆಲ್ಲೆ ಮೆಲ್ಲೆ. ಎಲ್ಲಿ ಬಿದ್ದು ಬಂದ್ರು? ಏಟಾಗಿತ್ತೆ. ನೀನು ಬಿದ್ದೆ? ಓ, ಇಬ್ರು ಬೇರೆ ಬೇರೆ ಕಡೆ ಬಿದ್ರಾ? ಚಿಕ್ಕ ಬಿದ್ದಿದ್ರು ಜೋರಾಗಿ ಕಿರ್ಚೋಳು. ಇವಾಗ ಇವಳು ಬಿದ್ದಲ್ಲ ಅಂತ ಇವಳು ಖುಷಿ. ಅಯ್ಯೋ ಅಯ್ಯೋ ಅಯ್ಯೋ, ಚಿಪಿ ಏಣಿ ತೆಗೆದ್ರು. ಇಲ್ಲ ಇಲ್ಲ ಡಿಡಿ, ಏಣಿ ಇಡಕ್ ಹೋಗಿ ಬಿತ್ತಾಳ ಡಿಡಿ. ಬೋನ್ ಇಸ್ಕೊಳ್ವಾ, ಕೊಟ್ಟಿದ್ದು ಕ್ಯಾಚ್ ಇಟ್ಕೋ. ಹ್ಞೂ ಹಾಂ, ನಾನು ವಿಡಿಯೋ ಡೈರೆಕ್ಟಾಗಿ ಮೆಲ್ಲು ಕಿಲಿಯವಾ ಬಂಗಾರಿ, ಬಿದ್ದಿಯೋ ಕಣವ, ಮೆಲ್ಲು ಕಿಲಿಯವ. ಸಿಪ್ಪಿನ ಬಿತ್ತಲ್ಲ, ಹಣ್ಣಾಗಿ ಬಿಡ್ತಿ ಕೆಲವೊಂದು. ಜ್ಯೂಸ್ ಮಾಡೋ ಹಣ್ಣು ನಿಂಬೆಹಣ್ಣು. ನಿಂಬೆಹಣ್ಣಲ್ಲ ಇವು, ಜ್ಯೂಸ್ ಮಾಡೋ ಅಂತ ಕಿತ್ಲೆ ಹಣ್ಣು. ಕಿತ್ಲೆ ಸ್ಮೆಲ್ ಬರ್ತಾ ಇದೆ. ಯಾವಾಗಲೂ ಲಿಪ್ಸ್ಟಿಕ್ ಹಾಕೊಬಿಟ್ಟಿದ್ದೀನಿ, ಕೈ ಸಿಕ್ತು ಅಂತ ಹೇಳಿ. ನಿಂಗೆ ಎತ್ತಕ್ಕಾಗಲ್ಲ ಬಿಡವ, ನಾನು ಇಟ್ಕತ್ತೇನೆ. ಓ, ಛತ್ರಿ ಬಿಟ್ಟು ಹೋಗ್ತಾ ಇದ್ದೀನಿ. ನಮ್ಮ ಲಕ್ಕಿ ಕರಿ ನೋಡಿದ್ರೆ ಕುತ್ತಿಗೆ ಬಾಯಿ ಹಾಕತ್ತೆ. ಯಾರ್ಯಾರು ಎಲ್ಲೆಲ್ಲಿ ಬಿದ್ರಿ ಗುರ್ತು ತೋರಿಸಿ. ಚಿಕ್ಕವ ಬಿಡ, ಕೈ ತೊಳ್ಕೊ. ನನ್ನ ಮಗಳಿಗೆ ಬಿದ್ದಿದ್ದಾಳೆ ನೋಡಿ. ನೋಡಿ, ಇದು ಕೆಸಿನ ಸೊಪ್ಪು ಗೊತ್ತಿರುತ್ತೆ ಎಲ್ಲರಿಗೂ. ಈ ಸಖತ್ತಾಗಿರುತ್ತೆ. ಕಡಲೆಕಾಳು ಹಾಕಿ ಗಂಟು ಕಟ್ ಮಾಡ್ತಾರೆ ನಮ್ಮಮ್ಮ ಮಾಡೋರು. ಈಗ ಕಡಿಮೆ ಸ್ವಲ್ಪ ಕಟ್ ಮಾಡ್ಬಿಟ್ಟು ಮಾಡೋದು. ಓನಾ ನೋಡಿ, ಕಳಲೆ ಈ ಥರ ಇರುತ್ತೆ. ಮನೆ ಕಾಡಿಂದ ತೊಗೊಬಂದಿರೋ ಅಂಥದ್ದು ಇದು ಕಳಲೆ. ಇದು ಮೇಲೆಲ್ಲದೆ ಸಿಪ್ಪೆ ಎಲ್ಲ ತೆಗೆದು ನೀರೊಳಗಡೆ ಹಾಕಿ ಇಡ್ತಾ ಇರ್ಬೇಕು, ಇಲ್ಲಾಂದರೆ ಹಸ್ರು ಬಂದು ಹೋಗ್ಬಿಡುತ್ತೆ ಬೇಗನೆ. ಈ ಥರ ನೀರಿಗೆ ಹಾಕಿಡ್ಬೇಕು. ನೀರೊಳಗಡೆ ಹಾಕೋದು ಒಗ್ರು ಹೋಗ್ಲಿ ಅಂತ. ಇನ್ನು ನೀರಿಗೆ ಹಾಕಬೇಕು, ಇಲ್ಲಾಂದ್ರೆ ಹೊರಗಡೆನೆ ತೆಗೆದಿಟ್ರೆ ಈ ಥರ ಬೇಗ ಇವೆಲ್ಲ ಕಟ್ ಮಾಡೋದ್ರೊಳಗೆ ಇದೆಲ್ಲ ಮತ್ತೆ ಹಸ್ರು ಬಂದು ಹೋಗ್ಬಿಡುತ್ತೆ. ಹಿಂಗೆ ನೀರಿಗೆ ಹಾಕ್ಬಿಟ್ರೆ ಅಷ್ಟು ಹಸ್ರು ಬರೋಲ್ಲ. ನೋಡಿ, ಇಷ್ಟೊಂದು ಇದೆಯಲ್ಲ, ಇದ್ರಲ್ಲಿ ಸಿಗೋದು ಎಷ್ಟು ಅಂತ.
ನಮ್ಮ ಡ್ಯಾಡಿ ಕೆಲಸ ಮಾಡ್ತಾಯಿದ್ದಾರೆ, ಮಕ್ಕಳು ಆಟ ಆಡ್ತಾಯಿದ್ದಾರೆ. ಇಲ್ಲಿ ನಾನು ನಮ್ಮ ಅಕ್ಕ ಸ್ವಲ್ಪ ಊಟ ಲೇಟಾಗಿ ಮಾಡ್ತಾಯಿದ್ವಿ. ಹೊರಗಡೆ ಕೂತ್ಕೊಂಡು ಪಪ್ಪನ ಜೊತೆ ಮಾತಾಡ್ಕೊಂಡು ಈ ಥರ ತಿನ್ನೋಕೆ ನಮಗೆ ತುಂಬಾ ಇಷ್ಟ. ಅಮ್ಮ ಹೊರಗಡೆ ಬಿಡಲ್ಲ. ಸ್ವಲ್ಪ ಒಂದೊಂದು ಟೈಮ್ನ ಆ ಟೈಮಲ್ಲೇ ಎಂಜಾಯ್ ಮಾಡಿಬಿಡ್ಬೇಕು. ಆ್ಯಕ್ಚುಲಿ ಹಸು ಇದು ತಿಂದರೆ ಸತ್ತೋಗ್ಬಿಡುತ್ತಂತೆ. ಯಾಕಂದರೆ ನಾವು ಒಳಗಿರೋ ತಿನ್ನೋದು, ಹೌದು ಮೇಲಿರೋ ತಿಂದರೆ ಸತ್ತೋಗುತ್ತಂತೆ. ನೋಡಿ ಎಷ್ಟಾಗಿದೆ ಅಂತ ಹೇಳಿ. ಅಯ್ಯೋ ಕೈ ಡ್ಯಾಡಿ. ಹಾಗೆ 15 ಡೇಸ್ ಬ್ಯಾಕು ನಮ್ಮ ಅಕ್ಕನ ಬರ್ತ್ಡೇ ಆಯಿತು. ನಾವು ಕೇಕ್ ಕಟ್ ಮಾಡಿಸಿರಲಿಲ್ಲ. ಸೊ ಅಕ್ಕ ಅಲ್ಲೇ ಇದ್ಲಲ್ಲ, ಅಲ್ಲೇ ನಮ್ಮ ಅಕ್ಕ, ನಮ್ಮ ಜೀಜು ಅವರೆಲ್ಲ ಕೇಕ್ ಕಟ್ ಮಾಡಿಸಿದ್ರು. ಅವಳು ಇಲ್ಲಿಗೆ ಬಂದಿದ್ಲಲ್ಲ, 15 ಡೇಸ್ ಆಯ್ತಲ್ಲ, ಅವಳಿಗೆ ಇವತ್ತು ಕೇಕ್ ಕಟ್ ಮಾಡಿಸೋಣ ಅಂಥೇಳಿ ನಾನು ನಮ್ಮ ಚುಪ್ಪಿದ್ದು ಹುಡುಕ್ದಾಗ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ನೋಡೋಣ. ಓಕೆ, ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.